ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮೂಡಾ ವಾಲ್ಮೀಕಿ ಹಗರಣಗಳಿಂದ ಸರ್ಕಾರಕ್ಕೆ ಮುಜುಗರ. ಕೋವಿಡ್ ಹಗರಣವನ್ನ ಸಂಸತ್ನಲ್ಲಿ ಪ್ರತ್ಯಾಸ್ತ್ರವಾಗಿ ಪ್ರಯೋಗಿಸಲು ಕಾಂಗ್ರೆಸ್ ಪ್ಲಾನ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಆಧರಿಸಿ ಪ್ರಧಾನಿ ಮೋದಿಗೆ ಹಾಕಲಿದ್ದಾರೆ ಸವಾಲು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್, ಪವಿತ್ರ ಗೌಡ ಜಾಮೀನು ಅರ್ಜಿ ಇವತ್ತು ನಿರ್ಧಾರ. ಮಧ್ಯಂತರ ಬೇಲ್ ಮೇಲಿರುವ ದರ್ಶನ್ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ನಿರೀಕ್ಷೆಯಲ್ಲಿ. ನಿರ್ದೇಶಕ ಭರತ್ ಮೇಲೆ ಗುಂಡಿನ ದಾಳಿ ಪ್ರಕರಣ. ಇವರ ಶೋಕಿಗೆ ನನ್ನ ಕರಿಯರ್ ಹಾಳಾಗ್ತಿದೆ ಅನ್ನೋ ಭಯ ಶುರುವಾಗಿತ್ತು. ನಿರ್ದೇಶಕನ ನಿರ್ಲಕ್ಷ್ಯ, ತಂತ್ರಜ್ಞರಿಂದ ಕಮಿಷನ್ಗೆ ಚಿತ್ರತಂಡವೇ ಬೇಸತ್ತಿತ್ತು. ಸಾಯಿಸೋಕಲ್ಲ, ಭರತ್ನ ಹೆದರಿಸೋದಕ್ಕೆ ಶೂಟ್ ಮಾಡದೆ ಪೊಲೀಸರ ಎದುರು ಹೇಳಿಕೆ ದಾಖಲಿಸಿದ ನಟ ತಾಂಡವ ರಾಮ್. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಪ್ರಕರಣ. ನಿರ್ಲಕ್ಷ್ಯದಿಂದ ಆಗಿದೆ ಅಂತ ಹೇಳಿಕೆ ನೀಡಿರುವ ಆರೋಪಿ ಮಾಲೀಕ ಪುನೀತ್. ಎಫ್ಎಸ್ಎಲ್ ಪರಿಶೀಲನೆಯಲ್ಲಿ ಮಹತ್ವದ ಮಾಹಿತಿ ಲಭ್ಯ. ಬ್ಯಾಟರಿ ಸ್ಯಾಂಪಲ್ಸ್ ಪಡೆದು ತನಿಖೆ ಮುಂದುವರಿಕೆ. ಮನುಷ್ಯ ಮನುಷ್ಯರನ್ನಲ್ಲ, ಇದು ರೋಬೋಟ್ಸ್ನ ಕಿಡ್ನಾಪ್ ಮಾಡಿದ ಕಥೆ. ಚೀನಾದಲ್ಲಿ 12 ದೊಡ್ಡ ರೋಬೋಟ್ಗಳನ್ನ ಕಿಡ್ನಾಪ್ ಮಾಡಿದ ಪುಟಾಣಿ ಎಐ ಪವರ್ಡ್ ರೋಬೋಟ್. ಸಿಸಿಟಿವಿ ದೃಶ್ಯವನ್ನು ನೋಡಿ ಕಳವಳ ವ್ಯಕ್ತಪಡಿಸಿರುವ ತಂತ್ರಜ್ಞ ಲೋಕ ನೆಟ್ಟಿಗರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.